ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಸಿಜೆ ರಾಯ್ ಆತ್ಮಹತ್ಯೆ ಸುತ್ತ ಅನುಮಾನದ ಹುತ್ತ ಬೆಳೆದಿದೆ. ಎದೆ ಸೀಳಿದಂತಹ ಗುಂಡು ದೇಹದಲ್ಲೇ ಉಳಿದಿದೆ. ಇತ್ತ ಬೌರಿಂಗ್ ಆಸ್ಪತ್ರೆಯಲ್ಲಿ ರಾಯ್ ಮರಣೋತ್ತರ ಪರೀಕ್ಷೆ ನಡೆದಿದ್ದು ನಾಳೆ ಅಂತ್ಯಕ್ರಿಯೆ ನಡೆಯಲಿದೆ. ಸಿಜೆ ರಾಯ್ ಆತ್ಮಹತ್ಯೆ ಸಂಚಲನ ಸೃಷ್ಟಿ ಮಾಡ್ತಾ ಇದ್ದ ಹಾಗೆ ಎಸ್ಐಟಿ ರಚನೆಯಾಗಿದೆ. ಕಾನ್ಫಿಡೆಂಟ್ ಗ್ರೂಪ್ ಎಂಡಿ ನೀಡಿರುವಂತಹ ದೂರಿನಲ್ಲಿ ಐಟಿ ಅಧಿಕಾರಿಗಳ ಹೆಸರನ್ನೇ ಉಲ್ಲೇಖಿಸದೇ ಇರುವುದು ಮಹತ್ವವನ್ನು ಪಡೆದಿದೆ. ಇತ್ತ ಕಾನ್ಫಿಡೆಂಟ್ ಕಚೇರಿಯಲ್ಲಿದ್ದಂತಹ ಡೈರಿ ಪೊಲೀಸರ ವಶವಾಗಿದೆ. ನಾಳೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ 9ನೇ ಆಯವ್ಯಯದ ಲೆಕ್ಕವನ್ನ ಕೊಡ್ತಿದ್ದಾರೆ. ಬಜೆಟ್ಗೂ ಮುನ್ನ 16ನೇ ಹಣಕಾಸು ಆಯೋಗದ ವರದಿಯನ್ನ ಮಂಡಿಸಲಿದ್ದು ರಾಜ್ಯಗಳ ಪಾಲು ಗೊತ್ತಾಗಲಿದೆ. ಇತ್ತ ರೂಪಾಯಿ ಬಲಪಡಿಸುವ ಅನಿವಾರ್ಯತೆ ಕೇಂದ್ರಕ್ಕಿದ್ದು ತೆರಿಗೆ ವಿನಾಯಿತಿ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇದೆ. ಸಾರ್ವಕಾಲಿಕ ಲಾಂಗ್ ಜಂಪ್ ಮಾಡಿ ಜಾಗತಿಕವಾಗಿ ಅಲ್ಲೂಲ ಕಲ್ಲೂಲ ಸೃಷ್ಟಿಸಿದ್ದಂತಹ ಚಿನ್ನ ಬೆಳ್ಳಿ ಬೆಲೆ ದಿಢೀರ್ ಕುಸಿದಿದೆ. 2 ದಿನದಲ್ಲಿ ಚಿನ್ನ 10 ಗ್ರಾಂಗೆ 1.5 ಲಕ್ಷ ಕುಸಿದಿದ್ರೆ ಕೆಜಿ ಬೆಳ್ಳಿ 3 ಲಕ್ಷಕ್ಕೆ ಇಳಿದಿದೆ. ಡಾಲರ್ ಮೌಲ್ಯ ಏರಿಕೆಯ ನೇರ ಪರಿಣಾಮ 2 ಲೋಹದ ಮೇಲಾಗಿದೆ. ರಾಜ್ಯದ ದೇವಸ್ಥಾನಗಳಲ್ಲಿ ಹಿಂದೂಗಳಿಗೆ ಮಾತ್ರ ಪ್ರವೇಶವನ್ನ ನೀಡಬೇಕು, ಹಿಂದೂಯೇತರರಿಗೆ ನಿರ್ಬಂಧವನ್ನ ಹೇರಬೇಕು ಅನ್ನುವಂತಹ ಕೂಗು ಎದ್ದಿದೆ. ಕೇದಾರನಾಥ ಬದರಿನಾಥ ಮಾದರಿ ನಿಯಮ ಜಾರಿಗೆ ತರಬೇಕು ಅಂತ ಹೇಳಿ ಕರ್ನಾಟಕ ಮಂದಿರ ಮಹಾಸಂಘ ಸರ್ಕಾರಕ್ಕೆ ಆಗ್ರಹವನ್ನ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.